10 ಲಕ್ಷನ ಒಬ್ಬೊಬ್ಬ ರೈತರ ತಗೊಂಡ್ರೆ ದೂರುಗಳು ಭಾಳಷ್ಟು ಜನ ದೂರು ಬಂದು ಹೇಳ್ತಾವ್ರೆ. ನಾಚಿಕೆ ಆಗಬೇಕು ಅವ್ರಿಗೆ. ರೈತರ ಹತ್ರ ಇನ್ಯಾರು ದುಡ್ಡು ಸಿಗ್ಲಿಲ್ವ ಇವ್ರಿಗೆ? ವಿಧಾನಸೌಧ ಮಿನಿ ವಿಧಾನಸೌಧ ಆಫೀಸ್ ಮಾಡ್ಕೊಂಡು ಅಲ್ಲಿ ಮುಖಂಡನ ಒಬ್ಬನ್ನ ಅಲ್ಲೇ ಇಟ್ಕೊಂಡು ಇಡೀ ರೈತರದ ದಾಖಲೆಗಳೆಲ್ಲ ಎದುರಿಸಿ ಅಧಿಕಾರಿಗಳು ಎದುರಿಸಿ ದಾಖಲೆ ತಗೊಂಡು 10 ಲಕ್ಷ ವಸೂಲು ಮಾಡ್ತಾವ್ರೆ. KED ಎದೆ ಮುಚ್ಕೊಂಡು ಹೇಳಿ ತಗೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಅವರು ಮಾಡೋದು ಅನಾಚಾರ. ಮನೆ ಬೃಂದಾವನ ಅಂತ ಅಂದ್ಬಿಟ್ಟು ಇನ್ನೊಬ್ರು ದೂರಕ್ಕೆ ಬರ್ತಾರೆ. ಯಾಕೆ ಸುಮ್ಮನೆ ಆಯ್ತು, ನಾನೀಗ ಆರೋಪ ಮಾಡ್ತೀನಿ. ಈಗ ಅವರೆಲ್ಲ 10 ಲಕ್ಷಕ್ಕೆ ಏನು ಜಮೀನು ತಗೊಂಡಿದ್ದಾರೆ ಇದಕ್ಕೆ ಸೋಲಾರ್ ಪಾರ್ಕ್ಗೆ. ಇನ್ನು 40 ಲಕ್ಷ 50 ಲಕ್ಷ ಅದು ಮೋಸ ಮಾಡಿರೋದು, ಅದು ಮೋಸ ಅಲ್ವಾ? ಇವರು ಚಂದ್ರನ ಹತ್ರ ಹೋಗಿ ಇಂಟರ್ವ್ಯೂ ಮಾಡ್ಯಾರ, ಎಷ್ಟೆಷ್ಟು ಲಕ್ಷ ಕೊಟ್ಟು ಹೋಗಿದೆ ಅಂತ ನೋಡಿ. ಇವ್ರದ್ದು ಏನು ಕೆಲಸ, ಎಲ್ಲೆಲ್ಲಿ ಇವರು ಏಜೆಂಟ್ಗಳು ಬಿಟ್ಬಿಟ್ಟಿದ್ದಾರೆ. ಇವ್ರದ್ದೊಂದು ಟೀಮೇ ಇದೆ. ಜಮೀನುಗಳನ್ನ ನೋಡೋದು, ಖರಾಬೆಲ್ಲಿದೆ ಅಂತ ಕಡೆ ಎಲ್ಲ ಪ್ಲಾಟ್ಸ್ ತಗೊಳ್ಳೋದು, ಕಡಿಮೆ ಬೆಲೆಗೆ ತಗೊಳ್ಳೋದು, ಆಮೇಲೆ ಇವ್ರು ಕೊಂಡಾಗ ಯಾರಿಗೂ ಅಂತ ಹೆಸರಾಡೋದು. ಬೇದಾಮಿ ಬಹುಶಃ ನನ್ನ ಲೆಕ್ಕಕ್ಕೆ 1,000 ಎಕರೆ ಇದೆಯಾ ನಾವು ತಾಲೂಕು. ಯಾರು ಸರ್? ಈಗ ಮಲ್ಲೇನಹಳ್ಳಿ ರೈತರು ಸೋಲಾರ್ಗೆ ಮೊನ್ನೆ ಸರ್ವೆ ಮಾಡೋಕ್ಕೆ ಹೋಗಿದ್ರಂತೆ. ಮಲ್ಲೇನಹಳ್ಳಿ ರೈತರು ನಾವು ಕೊಡೋಲ್ಲ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿದ್ರಂತೆ. ಇವರಿಗೆ ಎಲ್ಲ ವಾಪಸ್ ಬಂದಿದ್ದಾರೆ. ಆ ರೈತರಿಗೆ ನೀವು ಸಪೋರ್ಟ್ ಕೊಡ್ತೀರಾ? ನೋಡಿ, ಇಲ್ಲಿಗಲಾಗಿ ಯಾವ್ದು ಮಾಡಿದ್ರು ಇಲ್ಲಿಗಲ್ಲಿ ಒಪ್ಪಿಗೆ ಇದು ಮಾಡಿದ್ರೆ ಬೇರೆ ವಿಚಾರ. ರೈತರು ಕೊಟ್ಟರೆ ನಾವು ನೀವೇನು ಮಾಡೋಣ ಅಲ್ವಾ? ರೈತರು ಕೊಟ್ಟಿದ್ರೆ ಅಲ್ಲ, ರೈತರು ಅಲ್ಲಿ ಸೋಲಾರ್ ಪ್ಲಾಂಟ್ ಆಗಕ್ಕೆ ಬಿಡ್ತಾ ಇಲ್ಲ, ಗಲಾಟೆ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೆ ಇವ್ರು ಏನು ಮಾಡ್ತಾರೆ, 1 ಎಕರೆಯಲ್ಲಿ ಇದ್ದರೆ 4 ಎಕರೆ ಖರಾಬ್ ಸೇರಿಸ್ಕೊಂಡು ಮಾಡ್ತಾರೆ. ಎಲ್ಲಿ ಖರಾಬು ಇರುತ್ತೋ ಅಂತ ಕಡೆ ಇವ್ರು ಲ್ಯಾಂಡ್ ತೆಗಿತಾರೆ. 1 ಎಕರೆ ಕೊಟ್ಬಿಟ್ಟು 4 ಎಕರೆ ಖರಾಬ್ ಆಗ್ತಾರೆ. ಈಗ ಇಲ್ಲಿ ಅಲ್ಕಾಪುರದ ಹತ್ರ ಸುಮಾರು ನಾನು ಆವಾಗಲೇ ನನ್ನ ಅಬ್ಜೆಕ್ಷನ್ ಮಾಡಿದೆ. ಸುಮಾರು 50 ಎಕರೆ ಇವತ್ತು ಕೂಡ ಖರಾಬ್ ಜಮೀನು, ಕುಂಟೆಗಳ ಜಮೀನು, ರಸ್ತೆಗಳ ಜಮೀನು ಒಳಕ್ಕೆ ಹಾಕ್ಕೊಂಡಿದ್ದಾರೆ. ಇವತ್ತು ಕೂಡ ರಿಪೋರ್ಟ್ ಇದೆ ತಾಲೂಕು ಆಫೀಸಲ್ಲಿ. ಬೇಕಾದ್ರೆ ನಿಮಗೆ ರಿಪೋರ್ಟ್ ಕೊಡಿಸ್ತೀನಿ. ಅಲ್ಕಾಪುರ ಪ್ಲಾಂಟ್ ಅಲ್ಲ ಸರ್? ಹೌದು, 40-50 ಎಕರೆ ಎಲ್ಲ ಖರಾಬ್ ಜಮೀನು. ಅದು ಏನು SC ಜಮೀನು ಅಲ್ಲೇ ಸರ್ಕಾರದ್ದು ಒಳಗೆ ಹಾಕೊಂಡಿದ್ದಾರೆ. ಇವಾಗ ದೊಡ್ಡ ಮನುಷ್ಯ ಥರ ಮಾಡಿದ್ದಾರೆ. ಹಾಗಾದರೆ ಅದಕ್ಕೆ ರಿಪೋರ್ಟ್ ಕೊಡಲಿ, ಎಷ್ಟಿದೆ ಅವ್ರ ಪ್ಲಾಂಟಲ್ಲಿ, ಎಷ್ಟು ಖರಾಬ್ ಇದೆ, ಎಷ್ಟು ಕೊಂಡ್ಕೊಂಡಿದ್ದಾರೆ, ಎಷ್ಟು ಮಾಡಿದ್ದಾರೆ ಕೊಟ್ಟು ಸಾರ್ವಜನಿಕ ಪ್ರಕಟಣೆ ಮಾಡಿ. ಕೆಲವರಿಗೆ ಇನ್ನೂ ಕೂಡ ಪೂರ್ತಿ ದುಡ್ಡು ಕೊಟ್ಟಿಲ್ಲ, ಇನ್ನೂ ಕೂಡ ಕೆಲವರಿಗೆ ದುಡ್ಡು ಕೊಟ್ಟಿಲ್ಲ. ಅದು ಹೇಳಿ ಸುಮ್ಮನೆ ಸತ್ಯ ಹರಿಶ್ಚಂದ್ರ ನಮ್ಮ ನೋಡ್ರಿ, ಅವ್ರು ಬಂದಿರೋದು ಈ ತಾಲೂಕಿಗೆ ದುಡ್ಡು ಮಾಡೋಕ್ಕೆ, ಜಮೀನು ಹೊಡೆಯೋಕ್ಕೆ. ಸುಮ್ಮನೆ ಏನೇನು ಜನ ಅದು ಇದು ಮಾತಾಡ್ತಾರೆ ಅಂತೇಳಿ ಈಗ ಮರ್ಮಾಚೋದಕ್ಕೆ ಸೈಟ್ ಕೊಡ್ತೀವಿ, ಅದು ಕೊಡ್ತೀವಿ ಅಂತೇಳಿ ಓಡಾಡ್ತಾ ಇದ್ದೀವಿ. ಇನ್ನೇನು ಬೆಂಗಳೂರಲ್ಲಿ ಸುಮಾರು ಅಂಡರ್ಗ್ರೌಂಡ್ ಕೇಬಲ್ಗಳು ಮಾಡಿಸಿದ್ರು. ಎಲ್ಲ ಡೂಪ್ಲಿಕೇಟ್ ಕೆಲಸನ ಪೇಪರ್ಗಳೆಲ್ಲ ಬಂತು. 1 ಅಡಿ 1.5 ಅಡಿ ಆಳ, 2 ಅಡಿ ಆಳ ಕೇಬಲ್ ಹಾಕ್ಬೇಕಾದ್ರೆ 1 ಅಡಿಗೆ ಹಾಕ್ತದೆ. ₹1 ₹2 ಎಸ್ಟಿಮೇಟ್ ಮಾಡಿಸಿದ್ರು. ಲಂಚಗಳು ಕೊಡೋದು KBಯಲ್ಲಿ ದುಡ್ಡು ಹೊಡಿ. ಇವರು ದಿಢೀರಂತ ಹೆಂಗೆ ಶ್ರೀಮಂತ ಆದರು, 1200 ಕೋಟಿ ಹೆಂಗೆ ಇವ್ರಿಗೆ ತೆಂಗಿನಕಾಯಿ ಮಾಡ್ಕೊಂಡಿದ್ದೀವಿ. ಎಲ್ಲಿ ನಾಗಮಂಗಲದಲ್ಲಿ ತೆಂಗಿನಕಾಯಿ ವ್ಯಾಪಾರ ಮಾಡ್ಕೊಂಡಿದ್ವಿ 30 ವರ್ಷದಿಂದ. ಹೆಂಗಾಗ್ಬಿಟ್ರು ದಿಢೀರಂತ ಶ್ರೀಮಂತರು. ಎಲ್ಲ ದುಡ್ಡು ಹೊಡೆದು 1-4 KBಗಳಲ್ಲಿ ಎಷ್ಟು ಆಫೀಸರ್ಸ್ಗೆಲ್ಲ ಲಂಚಗಳು ಕೊಟ್ಬಿಟ್ಟು KBಯಲ್ಲೆಲ್ಲ ಅಂಡರ್ಗ್ರೌಂಡ್ ಕೇಬಲ್ಸು, ಆಮೇಲೆ ಪವರ್ ಸ್ಟೇಷನ್ಸ್ ಹಾಕೋದ್ರಲ್ಲಿ ಕಾಂಟ್ರಾಕ್ಟ್ ತಗೊಳ್ಳೋದು, ದುಡ್ಡು ಹೊಡೆಯೋದು. ಯಾರು ಗೊತ್ತಿಲ್ಲ ಇದು. KBಯಲ್ಲಿ ಕೇಳಿ ಹೇಳ್ತಾರೆ, ಏನು ನೆಟ್ಟಿಗೆ ಸಂಪಾದನೆ ಮಾಡಿದ್ದಾರೆ. ಲಂಚಗಳು ಕೊಡೋದು, ₹1 ಎಸ್ಟಿಮೇಟ್ ₹2 ಮಾಡಿಸೋದು, ಹೊಡೆಯೋದು. ಬೇಕಾದಷ್ಟು ಬೆಂಗಳೂರಲ್ಲೇ ಸುಮಾರು ಕಡೆ 1,200 ಕೋಟಿ ಒಂದ್ಸಲ ಟೆಂಡರ್ ತಗೊಂಡು ಎಲ್ಲ ಕಡೆ ಗಲಾಟೆ ಆಯಿತು, ಸರಿಯಾಗಿ ಮಾಡಿಲ್ಲ ಅಂತೇಳಿ. ಬ್ಯಾಟ್ರಾಯನ್ಪುರ ಆ ಕಡೆ ಈ ಕಡೆ ಎಲ್ಲ ಇದೆಲ್ಲ ಪತ್ರಿಕೆಗಳಲ್ಲಿ ಬಂತು. ಆಮೇಲೆ ಇಲ್ಲಿ IDHಳ್ಳಿ ಹತ್ರ 40 ಎಕರೆ
ಸರ್ಕಾರದ ಜಮೀನು ಗೋಲ್ಮಾಲ್ ಮಾಡಿ ಸೋಲಾರ್ ಪ್ಲಾಂಟ್ ಇವರು ಮಗ ಮಾಡಿಸಿದ್ರಲ್ಲ, ಬರ್ಲಿಲ್ವ ಇದರಲ್ಲೆಲ್ಲ ಬಂತು. ಇವ್ರು ಯಾವ ಸಪ್ಲೈಯರ್ ಚಂದ್ರ ಅಂತ ಹೇಳಬೇಕು. ಕ್ರಿಮಿನಲ್ ಕೇಸ್ ಹಾಕೋ ಸ್ಟೇಜು ಕೈ ಕಾಲ ಹಿಡ್ಕೊಂಡು ಕೇಸು ಅವಾಯ್ಡ್ ಮಾಡಿಕೊಂಡು ಈಗಲೂ ಕೇಸ್ ಇದೆ. ಅದು ಕ್ರಿಮಿನಲ್ ಕೇಸ್ ಹಾಕಲಿಲ್ಲ, ಬೇರೆ ಡಿಪಾರ್ಟ್ಮೆಂಟ್ ಕೇಸ್ ಹಾಕಿದ್ದಾರೆ. ಇವರೇನು ಸತ್ಯ ಹರಿಶ್ಚಂದ್ರ ದೊಡ್ಡ ಲ್ಯಾಂಡ್ ಮಾಫಿಯಾ ಆದರು, ದೊಡ್ಡ ಲ್ಯಾಂಡ್ ಮಾಫಿಯಾ. ದುಡ್ಡಿರ್ಬೋದು, ನೈತಿಕತೆ ಅವ್ರಿಗಿಲ್ಲ. ನಾವು ನೈತಿಕತೆಯಿಂದ ನಡ್ಕೊಂಡಿದ್ದೀವಿ, ನೈತಿಕತೆಯಿಂದ ತಾಲೂಕನ್ನು ನಾವು ಮಾಡಿದ್ವಿ. ಯಾವತ್ತೂ ಕೂಡ ದುಡ್ಡಿಂದ ನಾವು ರಾಜಕೀಯ ಮಾಡಿದ್ವಿ. ಈ ದುಡ್ಡು ಚೆಲ್ಲಿ ಇವತ್ತು ಅಧಿಕಾರದಲ್ಲಿ ಬರ್ತಾ ಇದ್ದಾರೆ ಸೊಸೈಟಿಗಳಲ್ಲಿ. ಇದು 1/2 ಇಡೀ ಚುನಾವಣಾ ವ್ಯವಸ್ಥೆನ ಹಾಳು ಮಾಡಿದ್ದಾರೆ ಅವ್ರ ಸ್ವಾರ್ಥಕ್ಕೋಸ್ಕರ. ಇದು ಭಾಳ ದಿವಸ ನಡೆಯಲ್ಲ. ಈಗ ನಾನು ನೋಡಿದ್ದೀವಿ, ಅದಕ್ಕೆ ಕಾಲನೇ ಉತ್ತರ ಕೊಡುತ್ತೆ. ಸರ್, ನಿವೇಶನ ಹಂಚಿಕೆ ವಿಚಾರದಲ್ಲಿ ತಾಲೂಕಿನ ಜನತೆ ನನಗೇನಿಲ್ಲಪ್ಪ, ಯಾರ್ಯಾರು ಅರ್ಜಿಗಳು ನಿವೇಶನಗಳನ್ನ ಕೊಡಿ ಅಂತ ನಾನು ಹೇಳಿದ್ದೀನಿ. ಹೋಗಿ ಭಾಗವಹಿಸಿ ಅಂತ ಹೇಳಿದ್ದೀನಿ. ಕೊಡಲಿ, ಯಾರ್ಯಾರಿಗೆ ಎಷ್ಟು ಜನಕ್ಕೆ ಕೊಡ್ತಾರೋ, ಎಷ್ಟು ಜನಕ್ಕೆ ಅರ್ಹತೆ ಇರೋರಿಗೆ ಮಾಡ್ಕೊಂಡು ಕೊಡಲಿ. ನಾನು ಕೊಡೋದ್ರಲ್ಲಿ ಆಕ್ಷೇಪಣೆ ಮಾಡಲಿಲ್ಲ, ಕೊಡೋ ಕ್ರಮದಲ್ಲಿ ಆಕ್ಷೇಪಣೆ ಮಾಡಿ